ಸಾಧ್ಯ ಆದಷ್ಟು ಗಣೇಶ ಮಂಡಳಿಯ ಮುಂದೆ ಮತ್ತು ಪಕ್ಕಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿಕೊಂಡು ಯಾವುದೇ ರೀತಿಯ ಸಮಸ್ಯೆಗಳಾಗದೇ ಇರುವಂಗೆ ನೀವು ಕೂಡ ಅದನ್ನು ನಿಗಾ ವಹಿಸಬಹುದು. ಮತ್ತೆ ಇಲಾಖೆ ಡಿಜೆಗಳನ್ನ ಬಳಸ್ತಾರೆ. ಇದರಿಂದ ಸಾರ್ವಜನಿಕವಾಗಿ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ. ನಾವು IPC ನಲ್ಲಿ ನಾವು 286 ಅಂತ ಒಂದು ಸೆಕ್ಷನ್ ಇತ್ತು, ಗೊತ್ತಿದೆ ನಿಮ್ಗೆ. ಸುರಕ್ಷಿತವಾಗಿ ಅವರು ನೀರೊಳಗೆ ಬೀಳದೇ ಇರೋ ರೀತಿಯಲ್ಲಿ ಅಥವಾ ಅವರು ವಿಸರ್ಜನೆ ನಾವು ಪಟಾಕ್ಷಿ ಹೋದ್ರೆ ಗಣೇಶ ಆರೋಗ್ಯ ಹಾಳಾಗಂಗಿಲ್ಲ. ಆರೋಗ್ಯ ಹಾಳಾಗೋದು ನಮ್ದು, ಆಯ್ತಾ? ನಾವು ಗಣೇಶನ ಸಲುವಾಗಿ ಹಾರಿಸ್ತಾ ಇದೀವಿ. ಪ್ರತಿ ದಿನ ಒಂದೊಂದು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮತ್ತು ಪೌರಾಣಿಕ ನಾಟಕ ಚಿಕ್ಕ ಮಕ್ಕಳು ಆಡ್ತಿರ್ತಾರೆ. ಈಗ ಅವ್ರು ಟೈಮಿಂಗ್ ತಾವು ಕೊಟ್ಟಂಥ ಟೈಮಿಂಗ್ 10 ಗಂಟೆ ಅಂತ ಹೇಳಿದ್ದಾರೆ ಸಾಹೇಬರು. 10 ಗಂಟೆ ಸಾಲಂಗಿಲ್ಲ. ಅದಕ್ಕೆ ತಮ್ಮಿಂದ ಸ್ವಲ್ಪ ಏನಾದರೂ 1 ತಾಸು 2 ತಾಸು ಹೆಚ್ಚು ಕಡಿಮೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಗ್ರಾಮದ ಪರವಾಗಿ ಕೇಳ್ತಾ ಇದ್ದೀವಿ. ಬಾಗಲಕೋಟೆ ಮಾನ್ಯ SP ಸಾಹೇಬ್ರವರ ನಿರ್ದೇಶನದ ಮೇರೆಗೆ ಮತ್ತು ಬಾದಾಮಿಯ ತಾಲೂಕಿನ ಪೊಲೀಸ್ ಠಾಣಾ ಗಣೇಶ ಹಬ್ಬದ ಪ್ರಯುಕ್ತ ಏನೇ ಶಾಂತಿ ಸಭೆಯನ್ನು ಮಾಡಬೇಕು ಅನ್ನುವಂಥ ಎಲ್ಲ ತಾಲೂಕಿನ ಅಧಿಕಾರಿಗಳು ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲರಿಗೂ ನಮಸ್ಕರಿಸಿ ಮತ್ತು ಹಿಂದೂ ಸಂಪ್ರದಾಯದ ರಾಜಾ ರಾಮ್ ಮೋಹನ್ ರಾಯ್ ಅವರು ಅನುಷ್ಠಾನ ಮಾಡಿದಂಥ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರೂ ಬಂದಂತ ಗಣೇಶನ ಭಕ್ತಾದಿಗಳು ನಿಮ್ಮೆಲ್ಲರಿಗೂ ಶರಣಾರ್ಥಿನ ಸಲ್ಲಿಸಿ ಇಷ್ಟ. ಏನಂದ್ರೆ ನೀವು ಕೊಟ್ಟ ಮಾತು ಹೋದ ವರ್ಷ ಉಳಿಸ್ಕೊಂಡಿದ್ರಿ, ಈ ವರ್ಷ ಕೂಡ ಉಳಿಸ್ಕೊಳ್ತೀರ ಅನ್ನೋದು ನನ್ನ ಭಾವನೆ ಇದೆ. ಇನ್ಯಾರು ಇಲ್ಲ ಅಂದ್ರೆ ಗಣೇಶ ಹಬ್ಬನ ಹೆಚ್ಚಿನದಾಗಿ ಇಷ್ಟಪಟ್ಟು ಮಾಡುವಂತವ್ರು ಗಂಡ್ಮಕ್ಳೇನೆ.